ಲೇ ಗಾಡಿ ನಿಲ್ಸೋ, ಹಿಂದಕ್ಕೆ ತಗೋ. ಎಂಥ ಸುವಾಸನೆ. ಎಲ್ರು ಕಸ್ತೂರಿ ವಾಸನೆ ಚಂದ, ಕಸ್ತೂರಿ ವಾಸನೆ ಚಂದ ಅಂತಾರೆ. ದಿವ್ಯವಾದ ಪರಿಮಳ ಇರೋದು ಈ ಸಗಣಿಲೆ. ನೋಡಕ್ಕೆ ತಿಪ್ಪೆನೆ ಚಂದ. ಒದ್ದು ಬಿಡ್ತೀನಿ ನೋಡು. ಇದು ನಮ್ಮನೆ ದೇವ್ರು. ನಾವ್ ಈ ಸ್ಥಿತಿಗೆ ಬರೋದಕ್ಕೆ ಇದೇ ಕಾರಣ. ಇದ ಕಾರಣ ನಾವ್ ಈ ಸ್ಥಿತಿಗೆ ಬರೋಕೆ ನನ್ ಮಗ ಧನಲಕ್ಷ್ಮಿನೇ ಕಾರಣ ಅಲ್ವೇ? ರಾತ್ರಿ ಹೊತ್ತು ಇಷ್ಟೊಂದು ಶೃಂಗಾರ ಮಾಡ್ಕೊಂತಿಯಲ್ಲ, ನಮ್ದೇನು ಫಸ್ಟ್ ನೈಟಾ? ಅದ್ ಸರಿ, ಮಲ್ಗೋವಾಗ್ಲಾದ್ರು ಆ ಮೈ ಮೇಲಿರೋ ಒಡವೆನೆಲ್ಲ ಬೆಚ್ಚಿಡು, ಮೈ ಕೈ ಚುಚ್ಕೊಳಲ್ವಾ? ನಾನು ಒಡವೆ ಇಲ್ಲ ಅಂದ್ರೆ ನಿದ್ದೆನೆ ಬರೋಲ್ಲ. ಓಹೋ, ನೀನೇನು ಬಂಗಾರದ ಗಣಿಲಿ ಹುಟ್ಟಿದವಳು? ಹೌದು, ನಾನು ಬಂಗಾರದ ಗಣಿಲೇ ಹುಟ್ಟಿದವಳು. ವಜ್ರ ಸಾಗರದಲ್ಲೇ ಬೆಳೆದವಳು. ಹಂಸ ತೂಲಿಕ ತಲ್ಪದ ಮೇಲೆ ಮಲಗೋಳು. ಮುಚ್ಕೊಂಡ್ ಮಲಕ್ಕೊಳ್ರಿ. ಸಾಕು, ಮೊದ್ಲು ನೀನ್ ಮಲಕ್ಕೋ. ಮಲಕ್ಕೊಳಕ್ ಬಿಟ್ಟಲ್ಲಿ ನನಗೆ ಹೇಳಕ್ ಬರ್ತಾಳೆ. ಅಯ್ಯೋ ಏನಾಯ್ತೆ? ಅಮ್ಮ, ಏನೋ ಚುಚ್ಕೊಂಡ್ಬಿಡ್ತು ಕಣ್ರಿ. ನಾನ್ ದೂರನೇ ಮಲಗಿದ್ನಲ್ಲ. ಇದು ರೀ, ಅದು ಕೂದ್ಲು ಕಣೆ. ಇದೇರಿ ನನಗೆ ಚುಚ್ಕೊಂಡಿದ್ದು. ನಾನೀಗ್ಲೇ ಇದನ್ನ ನೋಡ್ಕೊಳ್ದೆ ಹೋಗಿದ್ರೆ ರಾತ್ರಿ ಎಲ್ಲ ನನಗ್ ಚುಚ್ಚಿ ಚುಚ್ಚಿ ನಿದ್ದೆನೇ ಕೊಡ್ತಿರ್ಲಿಲ್ವಲ್ಲ ರೀ. ಓ, ನನ್ನ ಮುದಿ ಸುಂದರಿ, ಮೈ ಮೇಲಿರೋ ಈ ಚಾಕು ಚೂರಿನೇ ಚುಚ್ಚಲಿಲ್ಲ, ಈ ಕೂದ್ಲು ಚುಚ್ಚು ಬಿಡ್ತಾ? ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಏನೋ ನೆನಪಾಯ್ತು. ನೆನಪು ಹತ್ರಕ್ಕೆ ಬಾರೆ. ಪರಮಾತ್ಮ ಪಾಂಡುರಂಗ. ಅಯ್ಯೋ 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 ಅಯ್ಯೋ, ಏನ್ರಿ? ಏನಾಯ್ತು? ಮೈ ಮೇಲೆ ಏನೂ ಇಲ್ವಲ್ರಿ? ಲಕ್ಷಣವಾಗಿ ಸೀರೆ ಉಟ್ಕೊಂಡಿದ್ಯಲ್ಲ? ಸೀರೆ ಅಲ್ಲ ರೀ, ಒಡವೆ. ಒಡವೆನಾ? ತೆಗೆದಿದ್ಯಲ್ಲ? ಇಲ್ಲಿ ಇಟ್ಟು ದುಡ್ಡೇ ಕಾಣಿಸ್ತಾ ಇಲ್ವಲ್ಲಿ? 50,000 ರೂಪಾಯಿ ಕಡೆ. ದುಡ್ಡು ಕಾಣ್ತಾ ಇಲ್ವಾ? ಕಡೆ. ನಾನು ಒಡವೆನೇ ಇಲ್ಲ. ಒಡವೆ ಹಾಳಾಗೋಲ್ಲ. ನನ್ನ ಒಡವೆ. ಮುಸ್ತಿರ ಬಾಯಿನ. ಒಡವೆ ಕದಿಯೋದಕ್ಕೆ ಬೀಗದ ಕೈ ಬೇಕಾಗಿಲ್ಲ. ಬೀರು ಬಾಗಿಲು ತೆಗೆದಿದೆ ಅಂತ ಅಂದ್ಮೇಲೆ ಆ ಕಳ್ಳನ ಮಗ ಡೂಪ್ಲಿಕೇಟ್ ಕೀನೇ ಉಪಯೋಗಿಸಿರ್ಬೇಕು. ಹೊರಗಡೆ ಕಳ್ಳಂಗೆ ಡೂಪ್ಲಿಕೇಟ್ ಬೀಗದ ಕೈ ಹೇಗಣ್ಣ ಸಿಗುತ್ತೆ? ಸಹೋದರಿ, ಕಳ್ತರದ ವಿಚಾರದಲ್ಲಿ ನೀನ್ ಬುದ್ಧಿವಂತಿಕೆ ಉಪಯೋಗಿಸ್ಬೇಡ. ನಿನ್ ಬುದ್ಧಿವಂತಿಕೆನ. ಅಯ್ಯೋ ಕಳ್ಳ ಬಡ್ಡಿ ಮಗನೇ, ನನ್ನ ಮೈ ಮೇಲೆ ದೊಡ್ಡವೆ ಎಲ್ಲ ನುಣ್ಣಗ್ ಮಾಡ್ಬಿಟ್ಟಲ್ಲೋ. ಅವನು ನಾಲ್ರುಳಿ ಬಂದ್ ಸಾಯ್ಲಿ, ಅವ್ರ ಅಪ್ಪ ಅಮ್ಮ ಬೆಂಕಿ ಬಿದ್ದು ಸಾಯ್ಲಿ, ಅವನ್ನ ಅವ್ರ ಮನೆಯವರೆಲ್ಲ ಯಮಧರ್ಮರಾಯ ಕೊತ್ತ ಕೊತ್ತ ಅಂತ ಕುದಿಯೋ ಎಣ್ಣೆಲ್ಲ ಹಾಕಿ ಬೋಂಡ ಮಾಡಿ ಬೋಂಡ. ಅಮ್ಮ, ಕಳ್ಳನ್ ಏನ್ ಬೇಕಾದ್ರೂ ಬೈಯಿ. ಪಾಪ ಮನೆಯವ್ರನ್ನೆಲ್ಲ ಯಾಕೆ ಬೈತೀಯ ಬಾಯಿಗೆ ಬಂದಂಗೆ ನೀನು? ನನಗನ್ಸುತ್ತೆ ಇದ್ರಲ್ಲಿ ಮನೆ ಕಳ್ಳನ ಕೈವಾಡ ಇದೆ ಅಂತ. ಪೊಲೀಸ್ ಸ್ಟೇಷನ್ ಫೋನ್ ಮಾಡೋ, ನಾಯಿನ ಕರ್ಸೋ. ಕರ್ಸೋ ನಾಯಿನ? ಆ ನಾಯಿ ಕಳ್ಳನ ಮಗನ ಕಚ್ಚ 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 ಅಂತ ಕಚ್ಚಿ. ನಾನು 36 ಇಂಜೆಕ್ಷನ್ ತಗೊಳಕ್ಕಾಗಲ್ಲ. ಅಂದ್ರೆ ಹುಚ್ಚು ನಾಯಿ ಕಡಿದ್ರೆ 36 ಇಂಜೆಕ್ಷನ್ ಕೊಡಿಸ್ಬೇಕು. ಪೊಲೀಸ್ ಆಗಿದೆಯಲ್ಲ, ಅದಕ್ಕೆ ಹಚ್ಬಿಟ್ರೆ 76 ಇಂಜೆಕ್ಷನ್ ಕೊಡ್ಬೇಕು. ಹೌದಾ? ಏನು ಯೋಚನೆ ಮಾಡಬೇಡಿ, ನಾನು ಹಿಡ್ಕೊಂಡ್ ಬರ್ತೀನಿ ನಾಯಿನ. ರಾಜಿ, ಅವಳು ಕುರುಡ್ರು ಅಂತ ಕರೆಯೋಕು ಮುಂಚೆ ಕನ್ನಡಕ ತೆಗೆದು ಕೈಯಲ್ಲಿ ಇಟ್ಕೊಳೆ. ಕೂಗುದ್ರು ಕೂಗಲ್ ಬಿಡ್ರಿ, ನಿಮಗ್ ಬೇಕಾದ್ರೆ ತೆಗ್ದು ಇಟ್ಕೊಳ್ಳಿ, ನಂಗೇನು. ಇದೇನ್ ತಾತ, ನಿಮ್ ಕರಿ ಕನ್ನಡಕ ತೆಗೆದು ಕೈಲಿ ಇಟ್ಕೊಂಡಿದ್ದೀರಾ? ಅದು ಹುಣ್ಣಿಮೆ ಚಂದ್ರನಾಗಿರೋ ಈ ನಿನ್ನ ಮುದ್ದು ಮುಖ ಚೆನ್ನಾಗಿ ಕಾಣಿಸ್ಲಿ ಅಂತ ಅಮ್ಮ. ನೀವೆಷ್ಟು ಒಳ್ಳೆಯವರು ನನ್ ತಾತ. ಅಜ್ಜಿ, ನಾನ್ ನಿಮ್ಗೆ ಏನ್ ಸೇವೆ ಮಾಡ್ಲಿ?
ಈ ಹುಂಜನ ಬೇಯಿಸಿ ಮಸಾಲೆ ಹಾಕಿ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಒಟ್ಟನ್ನು ನನಗೇ ತಂದು ಕೊಡಬೇಕು. ನನಗೂ ಅಷ್ಟೇನೆ. ನಾನು ಕೊಟ್ಟಿರೋ ಕೋಳಿನ ರೋಸ್ಟ್ ಮಾಡಿ ನನಗೆ ಕೊಡ್ಬೇಕು. ಐಟಮ್ಸ್ ಎಲ್ಲ ಗೊತ್ತು ತಾನೇ? ದುನಿಯಾ ಚಿಕನ್, ಚೋರು ಮಸಾಲ, ಉಲ್ಲುಕ ರೋಸ್ಟ್ ನನಗೆ. ನನಗ ಬಬ್ಬಲ್ ಗಮ್ಮು. ಬಬಲ್ ಅಯ್ಯೋ ಅಲ್ಲ, ಬಬಲ ಬಾಂಗ್ರ ಅದು ಅವಳಿಗೆ. ನಿಮ್ಗೆ ಯಾಕೆ ತಾತ? ನಾನ್ ಯಾವತ್ತೂ ದೊಡ್ಡವ್ರ ಮಾತ್ ಮೀರಲ್ಲ. ನೀವ್ ಹೇಳಿದ ಐಟಮ್ಸ್ ಎಲ್ಲ ಇರುತ್ತೆ ನೋಡಿ. ನನ್ ಕೈ ರುಚಿ ತಗೋ, ಈಗಲೇ ರೆಡಿ ಮಾಡ್ಬೇಕು. ಅಮ್ಮ ಆನಂದ. ಬಾಜಿ, ಏನ್ರಿ? ನಾನು ಕೋಳಿ ತಿಂದೆ, ನೀನು ಹುಂಜ ತಿಂದೆ. ಅದಕ್ಕೇನೀಗ? ನಾವು ಸ್ವಲ್ಪ ಹೊತ್ತು ಕೋಳಿ ಹುಂಜದಾಟ ಯಾಕೆ ಆಡಬಾರ್ದು? ಹೋಗ್ರಿ, ಪುಕ್ಕ ಇಲ್ಲ, ರೆಕ್ಕೆ ಇಲ್ಲ, ಕೊಕ್ಕಿಲ್ಲ, ಕೋಳಿ ಹುಂಜದಾಟ ಹೆಂಗ ಆಡ? ಹತ್ರಕ್ಕೆ ಬಾ, ಹೇಳ್ಕೊಡ್ತೀನಿ. ಇದೇನೆ ಹೊಟ್ಟೆ ಒಳಗೆ ಹುಂಜ ಕೂಗ್ತಾ ಇದೆ? ನಿಮ್ಮ ಹೊಟ್ಟೆ ಒಳಗೆ ಕೋಳಿ ಕೂಗ್ತಾ ಇತ್ತಲ್ರಿ? ಕೋಳಿ 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 ಕೋಳಿ. ತಾತ, ಅಜ್ಜಿ, ನಾಳೆ ಮತ್ತೆ ಕೋಳಿ ಮಸಾಲೆ ಮಾಡ್ಕೊಡ್ಲಾ? ಮತ್ತು ಮಹಿಳೆಯರೇ, ಅಖಿಲ ಭಾರತ ಪ್ರಸಿದ್ಧಿಯಾದ ನಮ್ಮ ಕಲ್ಕತ್ತಾ ಡೈಯಿಂಗ್ ಕಂಪನಿ ಸ್ಥಾಪಿತವಾಗಿ ಇವತ್ತಿಗೆ 25 ವರ್ಷಗಳಾದವು. ನಮ್ಮ ಮಿಲ್ಲಿನಲ್ಲಿ ತಯಾರಾಗುವ ಬಟ್ಟೆಗಳು ಎಷ್ಟು ಜನಪ್ರಿಯವಾಗಿದೆ ಅಂದ್ರೆ ಈಗ ವಿದೇಶಗಳಿಂದ ಕೂಡ ನಮಗೆ ಬೇಡಿಕೆ ಬರ್ತಾ ಇದೆ. ಈ ಬೆಳ್ಳಿ ಹಬ್ಬದ ಫ್ಯಾಷನ್ ಪರೇಡ್ನಲ್ಲಿ ಭಾಗವಹಿಸಿದ ಸಾವಿರಾರು ಜನರ ಪೈಕಿ ಶ್ರೀ ನಂದಗೋಪಾಲ್ ರವರು ಉತ್ತಮವಾದ ಉಡುಪುಗಳನ್ನು ಧರಿಸಿದ ಕಾರಣ ತೀರ್ಪುಗಾರರು ಅವರಿಗೆ ಮೊದಲ ಬಹುಮಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ಪ್ರಿನ್ಸ್ ಎಂಬ ಬಿರುದನ್ನು ಕೊಟ್ಟು ನಮ್ಮ ಸಂಸ್ಥೆ ಬೆಳ್ಳಿ ಕಪ್ಪನ್ನು ಕೊಡ್ತಾ ಇದೆ. ಪ್ರಿನ್ಸ್ ನಂದಗೋಪಾಲ್ ರವರು ನಮ್ಮ ಕಂಪನಿಯ ಅಂದವಾದ ಉಡುಪನ್ನು ಧರಿಸಿ ನಮ್ಮ ಕಂಪನಿಯ ಬಟ್ಟೆಯ ಮೌಲ್ಯವನ್ನು ತಮ್ಮೆಲ್ಲರಿಗೂ ಪ್ರದರ್ಶಿಸುತ್ತಾರೆ. ಪ್ರಿನ್ಸ್ ನಂದಗೋಪಾಲ್ ರವರು ವೇದಿಕೆ ಮೇಲೆ ಬರಬೇಕು. ಬಟ್ಟೆ ಹಾಕೊಂಡು ಬಾ ಅಂದ್ರೆ ಪಟಾಪಟಿ ನಿಕ್ಕರ್ ಹಾಕೊಂಡು ಬಂದಿದ್ಯಲ್ಲಯ್ಯ.
ಶರ್ಟ್ ಹೋಯ್ತು, ನನ್ನ ಕೋಟ್ ಹೋಯ್ತು, ನನ್ನ ಪ್ಯಾಂಟ್ ಹೋಯ್ತು, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇಷ್ಟು ದಿವಸ ನನ್ನ ಕಾಪಾಡ್ಕೊಂಡಿದ್ದೆ ಹಾಳಾಗೋಯ್ತು. ಎಲ್ಲಿ ಏನಾಯ್ತು? ಹೋಯ್ತು, ಎಲ್ಲ ಹೊರಟೋಯ್ತು. ಏನ್ ಹೋಯ್ತು ಹೇಳೋ, ನಾನ್ ತೆಕ್ಕೊಡ್ತೀನಿ. ಯಾರು ತಕ್ಕೊಡಕ್ ಆಗದೆ ಇರೋದು ಹೋಯ್ತು, ನನ್ನ ಮಾನ ಹೊರಟೋಯ್ತು. ಎಲ್ಲ ಮಾಮ ಕಳ್ಕೊಂಡೆ? ಸಭೆ ತುಂಬಿದ ಸಭೆಯಲ್ಲಿ ಕಳ್ಕೊಂಡೆ. ಅಲ್ಲಿ ಯಾವ್ದಾದ್ರು ಹುಡುಗಿ ಹತ್ರ ಗಲಾಟೆ ಮಾಡಿದ್ರ? ಮುಚ್ಚ ಬಾಯ್. ಅಲ್ಲಿ ಕಾಂಪಿಟೇಷನ್ ಪ್ರೈಸ್ ತಗೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಇದ್ದ ಬಂದ್ ಜನ ಎಲ್ಲ ಕ್ಯಾಕ್ರು ಸುಗಿದು ಹೊಡೆದ್ರು. ಯಾಕೋ? ಯಾಕೆಂದ್ರೆ ಅಗ್ರಜ ಹಾಕೊಂಡ್ರೆ ಶೂ ಇರ್ಲಿಲ್ಲ, ಪ್ಯಾಂಟ್ ಇರ್ಲಿಲ್ಲ, ಕೋಟ್ ಇರ್ಲಿಲ್ಲ. ನಿನ್ ಕಣ್ಣ ಕಾಣೋದಿಲ್ವೇನ್ವಾ? ನಿನ್ ಮೈ ಮೇಲೆ ಲಕ್ಷಣವಾಗಿ ಶೂ ಪ್ಯಾಂಟು ಕೋಟ್ ಹೋಯ್ತಲ್ಲೋ. ನೀನ್ ಸುಮ್ನಿರಮ್ಮ ಅಂದ್ರೆ ಎಲ್ಲ ಐತಲ್ಲಪ್ಪ, ಅಲ್ಲಾಕಿರ್ಲಿಲ್ಲ ಇವು. ಅಲ್ಲೂ ಇತ್ತು, ಆದ್ರೆ ನಿಮ್ ತಲೆಲಿ ಬುದ್ಧಿ ಇರ್ಲಿಲ್ಲ. ಮುಚ್ಚು ಬಾಯ್. ನೇನು ಮುಚ್ಚೋ ಬಾಯಿ. ಗ್ಯಾರಂಟಿ ಈ ಮನೇಲಿ ಯಾವ್ದೋ ಒಂದು ದೆವ್ವ ಸೇರ್ಕೊಂಡಿದೆ. ಇವ್ನು ನೋಡಿದ್ರೆ ಕಾಲು ಕೈ ಆಯ್ತು, ಕೈ ಕಾಲಾಯ್ತು ಅಂತಾನೆ. ಇನ್ ಇವನು ಪ್ಯಾಂಟ್ ಇಲ್ಲ, ಬೂಟ್ ಇಲ್ಲ, ಕೋಟ್ ಇಲ್ಲ ಅಂತ ಅರ್ಚ್ಕೋತಾನೆ. ನಾವೇನ್ ಕಮ್ಮಿ? ನಮ್ಮ ಹೊಟ್ಟಲ್ಲಿ ಸತ್ಕೊಳ್ಳಿ ಹೊರಗಡೆ ಬರ್ಲಿಲ್ವಾ? ಅಯ್ಯೋ, ನಿಮ್ಗೆಲ್ಲ ಹುಚ್ಚಿಡಿದ್ ಬಿಟ್ಟಿದೆ. ಅಯ್ಯೋ, ಇದೇ ಹೀಗಾಗೋಯ್ತಲ್ಲ.